ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಪ್ರಥಮ ಬಾರಿಗೆ ವರ್ಷದಿಂದ ಅದು ಟಫ್ ಕಾಂಪಿಟೇಷನ್ ಆಗಿ ಇಲ್ಲಿ ಯಾರು ಸ್ಥಳೀಕರ ಸ್ವಾರ್ಥ ಸೇವೆ ಏನು ಇಲ್ಲ, ನಿಸ್ವಾರ್ಥ ಏನೇ ಆದ್ರೂ ನಾವು ಬಡಾವಣೆಗೋಸ್ಕರ ಮಾಡೋದು. ಧನ್ಯವಾದ. ಟಫ್ ಕಾಂಪಿಟೇಷನ್ ಇದೆ. ಪ್ರತಿ ಸಾರಿನೂ ಒಂದು ಹೈಯರ್ ಲೆವೆಲ್ಗೆ ಅಪ್ಗ್ರೇಡ್ ಆಗ್ತಾ ಇದ್ದೀರಾ. ನಮಗೇನೆ ಒಂದು ಕನ್ಫ್ಯೂಷನ್ಸ್ ಯಾವ್ದು ಕೊಡೋದು ಬಿಡೋದು ಅಂತ. ಬಟ್ ವಿ ಹ್ಯಾಡ್ ಡನ್ ಅವರ್ ಬೆಸ್ಟ್ ಜಾಬ್. ನಿಮಗೆ ಏನಾದ್ರೂ ಸ್ಯಾಟಿಸ್ಫಿಕೇಶನ್ ಆಗಿಲ್ಲ ಅಂದ್ರೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಯಾಕೆಂದ್ರೆ ನನ್ನೊಬ್ಬಳದು ಅಂತಲ್ಲ, ನಮ್ಮ 3 ಜನದ ನಿರ್ಣಯವನ್ನ ಪ್ರತಿಯೊಂದು ನೋಡಿ ನಾವೇ third place 22 number. Second place 11 ಹಿಡ್ಕೊಳ್ಳಿ ಅಲ್ಲ ಯಾರ ಮುಂದೆ ಬಂದ್ರೆ ಬೇಡ number 10. ಲಾವಣ್ಯ ಅವ್ರ ಫಸ್ಟ್ ಪ್ಲೇಸ್, ಸೆಕೆಂಡ್ ಸುಧಾರಾಣಿ, ಥರ್ಡ್ ಮೇಡಮ್, ಇವಾಗ ರಂಗೋಲಿ ಸ್ಪರ್ಧೆಯಲ್ಲಿ ನೀವು ಸೆಲೆಕ್ಷನ್ ಮಾಡಿದ್ರಲ್ವಾ, ಯಾವ ಬೇಸಿಸ್ ಮೇಲೆ ಸೆಲೆಕ್ಷನ್ ಮಾಡಿದ್ರಿ ಅಂತ ಹೇಳಿ. ಮೇಡಮ್, ಫಸ್ಟ್ ನಾವ್ ನೋಡೋದು ರಂಗೋಲಿ ಅಂತ ಅಂದ್ರೆ ಚಿಕ್ಕ ಇಟ್ಟಿ ಮಾಡೋವಂಥದ್ದು, ಡ್ರಾಯಿಂಗ್ ಅಲ್ಲ. ಕರೆಕ್ಟ್ ಅಲ್ವಾ? ಫಸ್ಟ್ ಅದನ್ನ ನಾವು ತಲೆಯಲ್ಲಿ ಇಟ್ಕೊಂಡು ನೋಡಿರೋದು. ನೆಕ್ಸ್ಟ್ ನೀಟ್ನೆಸ್, ಯಾರು ನೀಟಾಗಿ ಮಾಡಿದ್ದಾರೆ ಅದೊಂಚೂರು ಆಚೆ ಈಚೆ ಹೋಗ್ದಂಗೆ ಫಿನಿಶಿಂಗ್, ಮತ್ತೆ ಬಾರ್ಡರ್ ಎಲ್ಲಾನು ಕನ್ಸಿಡರ್ ಮಾಡಿ ನೋಡಿದೀವಿ. ಮತ್ತೆ ಕಲರಿಂಗ್, ಅದಕ್ಕೆ ಸೂಟ್ ಆಗೋ ಕಲರ್. ಈಗ ಅಪೋಸಿಟ್ ಕಲರ್ ತುಂಬಾ ಡಲ್ ಆಗಿರ್ಬಾರ್ದು, ಲೈಟ್ ಆಗಿದ್ರೇನು ಚೆನ್ನಾಗ್ ಕಾಣಿಸಲ್ಲ. ಸೊ ಏನಂದ್ರೆ ಆ ಕಡೆ ಅಪೋಸಿಟ್, ಈ ಕಡೆ ಅಪೋಸಿಟ್ ಕಲರ್ಸ್ ಎಲ್ಲ ಕಾಂಟ್ರಾಸ್ಟ್ ಸರಿಯಾಗಿರ್ಬೇಕು. ನೆಕ್ಸ್ಟ್ ಏನಂತ ಅಂದ್ರೆ ಪ್ರೆಸೆಂಟೇಶನ್, ಕ್ರಿಯೇಟಿವಿಟಿ. ಅವ್ರು ಯಾವ ತರ ಮಾಡಿದ್ದಾರೆ ನೋಡಿ. ಈಗ ರಂಗೋಲಿ, ಆ ರಂಗೋಲಿ ಹೆಂಗೆ ಅಂದ್ರೆ ಪ್ಯಾರೆಟ್ ಎಷ್ಟು ಸಕದಾಗಿ ಮಾಡಿದ್ದಾರೆ. ಅದ್ ನೋಡಿದ್ರೆ ಚೆನ್ನಾಗ್ ಅನ್ಸುತ್ತೆ, ಅಟ್ರಾಕ್ಟ್ ಅನ್ಸುತ್ತೆ. ಸೊ ಅದೊಂದು ನೋಡ್ಕೊಂಡು ಮಾಡಿದೀವಿ ಮೇಡಮ್. ರಂಗೋಲಿ ಕಾಂಪಿಟೇಷನ್ ಪ್ರತಿ ವರ್ಷದಿಂದ ಅದು ಟಫ್ ಕಾಂಪಿಟೇಷನ್ ಆಗಿ ನಡೀತಾ ಇದೆ. ಒಂದು ಜಡ್ಜ್ ಆಗಿ ಅದು ಹೇಗೆ ಜಡ್ಜ್ಮೆಂಟ್ ಕೊಡೋದು ಅಂತ ನಮ್ಗೆನೆ ಕನ್ಫ್ಯೂಷನ್ ಆಗುತ್ತೆ. ಸೊ ಹಾಗಾಗಿ ನಾವು ರೂಬ್ರಿಕ್ಸ್ ಹಾಕೊಂಡಿದ್ವಿ ಮಾಮ ಹೇಳ್ದಂಗೆ. ಅದ್ರಂತ ನೋಡಿ ಮತ್ತೆ ನಾವು 3 ಜನ ಏನ್ ಜಡ್ಜ್ಮೆಂಟ್ ಕೊಟ್ಟಿದೀವಿ ಅದನ್ನಷ್ಟು ಸೇರಿಸಿ ನಾವು ಫಸ್ಟ್, ಸೆಕೆಂಡ್, ಥರ್ಡ್ ಪ್ಲೇಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದೀವಮ್ಮ. ನಿಮ್ಮ ಹೆಸರು? ಸುನೀತಾ ಅಂತ. ನಮ್ಮ ಕೊಲೀಗ್ ಮ್ಯಾಮ್ ಹೇಳ್ದಂಗೆ ಈ ಸಲ ತುಂಬಾ ಟಫ್ ಕಾಂಪಿಟೇಷನ್ ಕೊಟ್ಟಿದ್ದಾರೆ. ಪ್ರತಿಯೊಬ್ರು ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಸಣ್ಣ ಸಣ್ಣ ಸೂಕ್ಷ್ಮತೆಯ ಮೇಲೆ
ನಾವು ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಕೊಟ್ಟಿದೀವಿ. ಅಂದ್ರೆ ಒಂದು ಲೈನ್ ಕಾನ್ಸೆಪ್ಟ್, ಅವ್ರ ಫಿಲ್ಲಿಂಗ್, ದ ಕಲರ್ ಫಿಲ್ಲಿಂಗ್ ಆಗಿರ್ಬೋದು, ಪ್ರೆಸೆಂಟೇಶನ್ ಅಂಡ್ ಕ್ರಿಯೇಟಿವಿಟಿ ಎಲ್ಲವನ್ನ ನೋಡಿ ನಾವು ಅದರಲ್ಲಿ ಏನೋ 1 ಮಾರ್ಕ್ 2 ಮಾರ್ಕ್ ಇಂದ ಕೆಲವರು ಪ್ರೈಸ್ ಕಳ್ಕೊಂಡಿರ್ಬೋದು. ಒಟ್ಟು ಎಲ್ಲ ಚೆನ್ನಾಗಿದೆ, ಅದರಲ್ಲಿ ನೋಡಿ ನಾವು ಫಸ್ಟ್ ಸೆಕೆಂಡ್ ಥರ್ಡ್ ಪ್ಲೇಸ್ ಅನ್ನ ಕೊಟ್ಟಿದ್ದೀವಿ. ಒಂದೇ ಒಂದು ಪ್ರಶ್ನೆ, ಏಜ್ ಫ್ಯಾಕ್ಟರ್, ಹಿರಿಯರು ಹೆಂಗಿರೋರು ಇಬ್ರು ಇರ್ತಾರೆ, ಏಜ್ ಆಗಿರೋರು ಇಲ್ಲಿ ಗೊತ್ತೇ ಆಗಲ್ಲ, ಅವ್ರಿಗೆ ಮಿಸ್ ಆಯ್ತಾ ಅಂತ. ಮತ್ತೊಂದು ಇಲ್ಲಿ ನೀವ್ ಹೇಳ್ದಂಗೆ ನಂಬರ್ ಅಷ್ಟೇ ಇದೆ, ಅಲ್ಲಿ ಹೆಸರು ಇಲ್ಲ, ವ್ಯಕ್ತಿ ಯಾರು ಹಾಕಿದ್ದಾರೆ ಗೊತ್ತಿಲ್ಲ. ಸೊ ನಾವು ರಂಗೋಲಿನ ಖರ್ಚು ಮಾಡ್ತಾ ಇದೀವಿ, ವ್ಯಕ್ತಿ ಮೇಲೆ ಮಾಡ್ತಾ ಇಲ್ಲ. ಮರಳಿ ಪ್ರಯತ್ನ ಮಾಡಿ, ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗಿ ಮಾಡ್ಲಿ ಅಂತ. ಆಲ್ ದ ಬೆಸ್ಟ್ ಫಾರ್ ನೆಕ್ಸ್ಟ್ ಇಯರ್. ನೆಕ್ಸ್ಟ್ 7ನೇ ತಾರೀಕು ಕಾರ್ಯಕ್ರಮಕ್ಕೆ ತಾವೆಲ್ಲ ಇದೇ ರೀತಿ ಖಂಡಿತ ಸಹಾಯ ಮಾಡಬೇಕು. ಗಿರಿದರ್ಶಿನಿ ಲೇಔಟ್ ರಂಗೋಲಿ ಸ್ಪರ್ಧೆಯಲ್ಲಿ ವಿನ್ ಆಗಿದ್ದೀರಾ, ಮೊದಲನೇ ಪ್ರೈಸ್ ಬಂದಿದೆ. ಭಾಗವಹಿಸಿದ್ದಕ್ಕೆ ನಿಮ್ಮ ಅನಿಸಿಕೆ ಹೇಳಿ. ನಮ್ಗೆ ತುಂಬಾ ಖುಷಿ ಆಗುತ್ತೆ. ನಾನು ಈ ರಂಗೋಲಿಗೆ 3ನೇ ಸರಿ ಪ್ರೈಸ್ ಬಂದಿರೋದು, ಅದ್ರಲ್ಲಿ ಫಸ್ಟ್ ಸೆಕೆಂಡ್ ಬಂದಿದೆ. ಸೇಮ್ ರಂಗೋಲಿ ಬೇರೆ ಕಡೆ ಬಿಟ್ಟಿದೆ ಕನ್ನಡ ರಾಜ್ಯೋತ್ಸವದಲ್ಲೇನೆ. ಇದು ಫಸ್ಟ್ ಸೆಕೆಂಡ್ 3 ಇದೇ ರಂಗೋಲಿಗೆ 3 ಪ್ರೈಸ್ ಸಿಕ್ಕಿದೆ ನನಗೆ. ಮತ್ತೆ ಇನ್ನು ಮುಂದಿನ ವರ್ಷ ಮತ್ತೆ ಸಿಗ್ಲಿ ಅಂತ ಹಾರೈಸ್ತೀನಿ ಮ್ಯಾಮ್. ಮೊದಲನೇ ಬಹುಮಾನ ಯಾರ ಲಾವಣ್ಯ ಅಂತ. ನಾನು ರಂಗೋಲಿ ಕಾಂಪಿಟೇಷನ್ ಇದೆ ಫಸ್ಟ್ ಅಟೆಂಡ್ ಮಾಡಿದ್ದು, ಫಸ್ಟ್ ಪ್ರೈಸ್ ಬಂದಿದೆ. ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಕಾಂಪಿಟೇಷನ್ ಇದೆ, ತುಂಬಾ ಕಾಂಪಿಟೇಷನ್ ಇದೆ, ಖುಷಿ ಇದೆ. ನನ್ನ ಹೆಸರು ಸುಧಾರಾಣಿ, ಫಸ್ಟ್ ಟೈಮ್ ಕಾಂಪೀಟ್ ಮಾಡಿ ಸೆಕೆಂಡ್ ಪ್ರೈಸ್ ಬಂದಿದೆ. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿ ಅನ್ನಿಸ್ತು, ಖುಷಿ. ನಮ್ಮ ಏರಿಯಾದಲ್ಲಿ ರಂಗೋಲಿ ಕಾಂಪಿಟೇಷನ್ ಎಲ್ಲ ಏರ್ಪಡಿಸಿದಿರಲ್ವಾ, ಇದರಿಂದ ನಿಮ್ಗೆ ಏನು ಉಪಯೋಗ ಅಂತ? ಇದರಲ್ಲಿ ಉಪಯೋಗದ ಪ್ರಶ್ನೆ ಬರ್ಲಿಕ್ಕಿಲ್ಲ ಅನ್ಸುತ್ತೆ ನನ್ನ ಅಭಿಪ್ರಾಯದಲ್ಲಿ. ಆಕ್ಚುಲಿ ನಾವೆಲ್ಲ ಬಂದು ಇಲ್ಲಿ ಸೇರಿದಾಗ ಮೋಹನ್ ರಾವ್, ನಾವು, ಥಾಮಸ್ ಅವರು ಎಲ್ಲ ಸೇರಿ ಇಲ್ಲಿ ಫಸ್ಟ್ ಒಂದು ಸಮಾನ ಮನಸ್ಕರ ವೇದಿಕೆ ನಮ್ದು ಒಂದು ಸಂಘ ಓಪನ್ ಮಾಡಿದ್ರು. ಆ ಸಂಘದಿಂದ ಕೆಲವು ಚಟುವಟಿಕೆಗಳನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಅನ್ನೋದು ನಮ್ಮ ಮನಸ್ಸಿನ ಭಾವನೆ ಇತ್ತು. ಅದೇ ತರ ನಾವೇನ್ ಮಾಡಿದ್ವು ಅಂತಂದ್ರೆ ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಪ್ರಪ್ರಥಮ ಬಾರಿಗೆ ಹಮ್ಮಿಕೊಂಡು ಅದನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಈಗ ಇದು 6ನೇ ಬಾರಿ ನಾವು ಮಾಡ್ತಾ ಇರುವಂತಹದ್ದು. ಆ ತಾಯಿ ಚಾಮುಂಡೇಶ್ವರಿ ದಯೆಯಿಂದ ಇದೇ ರೀತಿ ನಾವು ಏನು ಒಗ್ಗಟ್ಟಿಂದ ಇದೀವಿ, ಈ ಒಗ್ಗಟ್ಟು ಕೊನೆವರೆಗೂ ಮುಂದುವರಿಲಿ ಅಂತ ಕೇಳ್ಕೊಂಡು ನಾನು ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನನ್ನ ಉದ್ದೇಶನೇ ಏನು ಅಂತಂದ್ರೆ, ನಿಸ್ವಾರ್ಥ ಸೇವೆ ಏನ್ ಮಾಡ್ತಾರೆ ಅದನ್ನೇ ಮಾಡ್ಬೇಕು ಬ್ಲಾಗ್ ಅಂತ ಹೇಳ್ಬಿಟ್ಟು ಮಾಡೋದ್ರಿಂದ. ನಾನು ಆ ಪ್ರಶ್ನೆ ಕೇಳಿದ್ದು, ನೀವು ಏನು ಉಪಯೋಗ ಇಟ್ಕೊಳ್ದೇನೆ ಮಾಡ್ತಾ ಇದೀನಿ ಅಂತ ಹೇಳಿದ್ರಲ್ಲ, ಅದು ನನ್ಗೂ ಖುಷಿ ಕೊಡ್ತು ಸರ್. ಸರ್ ನೀವು ಹೇಳಿ ಮೇಡಮ್. ಅಂದ್ರೆ ಇವಾಗ ರಂಗೋಲಿ ಕಾಂಪಿಟೇಷನ್ ಆಯ್ತಲ್ಲ ಸರ್, ಇದು ಎಷ್ಟು ಖುಷಿ ಕೊಟ್ಟಿದೆ ಸರ್, ಎಲ್ಲರೂ ಸೇರಿದಾರಲ್ವಾ? ಇಲ್ಲಿ ಎಲ್ಲ ನಮ್ಮ ಲೇಔಟ್ ಮಹಿಳೆಯರು, ಮಕ್ಕಳು ಎಲ್ಲಾ ಸೇರಿ ಈ ರಂಗೋಲಿ ಸ್ಪರ್ಧೆನ ನೋಡಿ ಬಹಳ ತುಂಬಾನೇ ಖುಷಿ ಪಟ್ಟಿದ್ದಾರೆ. ಮತ್ತೆ ಇಲ್ಲಿ ನಮ್ಮ ವೇದಿಕೆಯನ್ನು ಬಹಳ ಖುಷಿ ಪಟ್ಟಿದೆ. ನಮ್ಮಲ್ಲಿ ಜಡ್ಜ್ ಮಾಡಕ್ ಬಂದಿದ್ದಂತ ತೀರ್ಪುದಾರರು ಸಹ ಬಹಳ ಖುಷಿ ಪಟ್ಟು ಕಷ್ಟಪಟ್ಟು ನಂಬರ್ ಕೊಟ್ಟಿದ್ದಾರೆ. ಕೆಲವೇ ಅಂತರಗಳಲ್ಲಿ ನಂಬರ್ ಕಳ್ಕೊಂಡು ಪ್ರೈಜ್ ಬಂದಿಲ್ಲ ಅಷ್ಟೇ, ಅದು ಎಲ್ಲ ಪ್ರೈಜ್ಗೆ ಯೋಗ್ಯತೆ ಉಳ್ಳಂತ ಚಿತ್ರಗಳನ್ನೇ ಬಿಟ್ಟಿದ್ದಾರೆ. ಅವರೆಲ್ಲರಿಗೂ ಒಂದು ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮೇಡಮ್, ತಮ್ಮ ಹೆಸರು ಗೊತ್ತಾಗಲಿಲ್ಲ? ಅರುಣ್. ತಾವು ಏನ್ ಮಾಡ್ತಾ ಇದ್ದೀರಿ? ನಾನು ಶ್ರೀಕಂಠ ಮೂರ್ತಿ ಅಂತ ನನ್ನ ಹೆಸರು, ರಿಟೈರ್ಡ್ ಹೆಡ್ ಕಾನ್ಸ್ಟೇಬಲ್, ಮೈಸೂರು ನಗರದಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಇಲ್ಲಿ ಏನು ವೇದಿಕೆ ಕಾರ್ಯಕ್ರಮ ಮಾಡ್ತಾ ಇದೆ, ಒಂದೇ ಉದ್ದೇಶ, ಇಲ್ಲಿ ಯಾರು ಸ್ಥಳೀಕರಲ್ಲ, ಎಲ್ಲರೂ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಊರಿಂದ ಬಂದು ಇಲ್ಲಿ ಸೈಟ್ ತಗೊಂಡು ಮನೆ ಮಾಡ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ಕೆಲವರು ಬಾಡಿಗೆ ಮನೆಯನ್ನು ವಾಸ ಮಾಡ್ತಾ ಇದ್ದಾರೆ. ಒಬ್ಬರಿಗೊಬ್ಬರಿಗೆ ಬಾಂಧವ್ಯ ಇಲ್ಲ. ನಾವ್ಯಾರೋ ಅವ್ರು ಯಾರೋ, ಅವ್ರು ಯಾರೋ ನಾವ್ಯಾರೋ ಅನ್ನೋದು ಇರ್ತದೆ. ಈಗ ನೋಡಿ, ಈ ರೀತಿ ನಾವು ಒಂದು ಕಡೆ ಸೇರ್ಪಡೆ ಆದಾಗ ಎಲ್ಲರೂ ಅವರು ಇವ್ರನ್ನ ಮಾತಾಡ್ತಾರೆ, ಇವರು ಅವ್ರನ್ನ ಮಾತಾಡ್ತಾರೆ, ಪ್ರತಿಯೊಬ್ಬರು ಲಿಂಕ್ ಸಿಗ್ತದೆ. ಹಂಗಾಗಿ ಒಂದು ಬಾಂಧವ್ಯ ಬೆಳೀತದೆ. ಫಸ್ಟ್ ನಮ್ಮ ಏರಿಯಾ ಚೆನ್ನಾಗಿರ್ಬೇಕು ಅಂದ್ರೆ ನಾವೆಲ್ಲರೂ ಸಮಾನರೇ, ಸಮಾನರ ಮನಸ್ಕರ ವೇದಿಕೆ ಅಂತ ಹೆಸರನ್ನ ಅದಕ್ಕೋಸ್ಕರ ಇಟ್ಟಿರೋದು. ಹಂಗಾಗಿ ಎಲ್ಲರೂ ಬಾಂಧವ್ಯ ಬೆಳೀತದೆ, ನಮ್ಮ ಏರಿಯಾ ಶುದ್ಧ ಆಗುತ್ತೆ. ನಾನೇನಾದ್ರು ಒಂದು ಮಾತು ಹೇಳಿದ್ರೆ, ಓ ಪರವಾಗಿಲ್ಲ ಶ್ರೀಕಂಠ ಮೂರ್ತಿ ಅವ್ರು ಹಿಂಗೆ ಹೇಳಿದ್ರು, ಕರೆಕ್ಟ್ ಇದೆ ಅಂತಾರೆ. ಬಟ್ ಪರಿಚಯ ಇಲ್ಲದೆ ನಾನು ಹೇಳಿದಾಗ ಅವನೇ ಒಂದು ಹಿಂಗೆ ಹೇಳಿದ್ರು ಅನ್ನೋದು ಬರ್ತದೆ. ಹಂಗಾಗಿ ನಾವು ಎಲ್ಲರೂ ಒಂದೇ, ಸಮಾನ ಮನಸ್ಕರು.
ಅಂತೇಳಿ ಇದರಿಂದ ಯಾವುದೇ ಬೆನಿಫಿಟ್ ಇಲ್ದೇನೆ ನಿಸ್ವಾರ್ಥಿಯಾಗಿ ಎಲ್ಲರೂ ಕೂಡ ಸಮಾನ ಮನಸ್ಕರಿಂದ ಕೆಲಸ ಮಾಡ್ತಾ ಇದೀವಿ ಮೇಡಮ್. ನೀವು ಇಲ್ಲಿ ಬಂದು ನಮ್ಮನ್ನ ಪ್ರಶ್ನೆಗಳು ಕೇಳೋದಕ್ಕೆ ನಮ್ಗೆ ಭಾರಿ ಧನ್ಯವಾದ. ನೀವು ಕೂಡ ನಮ್ಮ ಏರಿಯಾ ಕಡೆಗೆ ಲಕ್ಷ್ಯ ಇಡಿ. ಏನಾದ್ರು ನ್ಯೂನತೆಗಳಿದ್ರೆ ದಯಮಾಡಿ ನಮಗೆ ತಿಳಿಸಿ, ಅದನ್ನ ನಾವು ಸರಿಪಡಿಸ್ತೀವಿ. ದಯಮಾಡಿ ರಸ್ತೆ ರಿಪೇರಿ ಆಗಿಲ್ಲ ಅದು ಇದು ಅನ್ನೋಕ್ಕಿಂತ ಈ ರೀತಿ ಬಾಂಧವ್ಯ ಬೆಸೆಯೋದು ಇದೆಯಲ್ಲ, ಅದಕ್ಕೆ ನಿಮ್ ಸಹಕಾರ ಕೊಡಿ, ನಿಮ್ ಸಲಹೆ ಕೊಡಿ, ಅದನ್ನು ನಾವು ಸ್ವಾಗತಿಸ್ತೀವಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಎಷ್ಟು ಕಸಗಳು ಬೀಳ್ತಾ ಇತ್ತು ಅಂದ್ರೆ ನೀವು ಹೇಳಕ್ಕಾಗಲ್ಲ, ಊಹಿಸಕ್ಕಾಗಲ್ಲ. ಆ ಕಸದ ನಿರ್ವಹಣೆಗಾಗಿ ನಾವು ಈ ವೇದಿಕೆಯನ್ನ ಮಾಡಬೇಕು ಅನ್ನೋ ಒಂದು ಮುಂದಿನ ಭವಿಷ್ಯ ಚೆನ್ನಾಗಿರಲ್ಲ ಅಂತ ಹೇಳಿ ಇದು ಸಮಾನ ಮನಸ್ಕರ ವೇದಿಕೆ, ಎಲ್ಲರೂ ಒಟ್ಟಿಗೂಡಿ ಮಾಡೋಣ ಅನ್ನೋ ಉದ್ದೇಶದಿಂದ ಈ ವೇದಿಕೆಯನ್ನ ಮಾಡಿದ್ದು. ಸೊ ಹೀಗೆ ಮುಂದಕ್ಕೆ ಇಲ್ಲಿ ಜನಗಳೆಲ್ಲ ಒಟ್ಟುಗೂಡಿಸಿ ಇವ್ರಿಗೊಂದು ಚಟುವಟಿಕೆ ಕೊಡಬೇಕು, ಪರಸ್ಪರ ಪರಿಚಯ ಆಗಬೇಕು. ಆಗೋದ್ರಿಂದ ಮತ್ತೆ ಇಲ್ಲಿ ಒಗ್ಗೂಡೋದ್ರಿಂದ ಇಲ್ಲಿ ನಮ್ಮ ಬಡಾವಣೆಯ ಅಭಿವೃದ್ಧಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಒಟ್ಟಾಗಿ ಹೋದ್ರೆ ಒಗ್ಗಟ್ಟಿನಲ್ಲಿ ಬಲ ಇದೆ ಎಂಬ ನಾಣ್ಣುಡಿಯಂತೆ ನಾವೆಲ್ಲ ಒಟ್ಟಾಗಿ ಹೋಗಿ ಎಲ್ಲೇ ಏನೋ ಕೇಳೋದು ಮಾಡ್ಕೊಡ್ತಾ ಇರೋ ಉದ್ದೇಶದಿಂದ ಇದನ್ನ ನಡೆಸ್ತಾ ಇದ್ದೀವಿ. ಇದರಲ್ಲಿ ಸ್ವಾರ್ಥ ಸೇವೆ ಏನು ಇಲ್ಲ, ನಿಸ್ವಾರ್ಥ ಏನೇ ಆದ್ರೂ ನಾವು ಬಡಾವಣೆಗೋಸ್ಕರ ಮಾಡೋದು. ಧನ್ಯವಾದ. ವಿಡಿಯೋ ಮಾಡ್ತಿರೋ ಉದ್ದೇಶ ಸ್ವಾರ್ಥದಿಂದ ನಿಸ್ವಾರ್ಥವಾಗಿ ಯಾರು ಸೇವೆ ಸಲ್ಲಿಸ್ತಾರೆ ಅವರಿಗಾಗೇನೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ನಿಸ್ವಾರ್ಥ ಅನ್ನೋ ಬಗ್ಗೆಗೆ ಹೇಳಿದ್ದು. ಸೊ ಅದಕ್ಕೇನೆ ಈಗ ನಾವು ಬರೀ 70 ರೂಪಾಯಿದನ್ನು ಕಸ ವಿಲೇವಾರಿ ಮಾಡ್ತಾ ಇದೀವಿ. ಆ ಕಸ ವಿಲೇವಾರಿಯಿಂದಾನೇ ಈ ಏರಿಯಾ ಇಷ್ಟೊಂದು ಚೆನ್ನಾಗಿದೆ. ಆದ್ರೂ ಸಹಿತ ಇದನ್ನ ಮೀರಿ ರಸ್ತೆಲೆಲ್ಲ ಹಾಕ್ತಾರೆ. ಈ ವಿಡಿಯೋ ನೋಡೋರನ್ನ ದಯಮಾಡಿ ಈ ಬಡಾವಣೆಯವರು ಅದನ್ನ ಹಾಕೋದನ್ನ ನಿಲ್ಲಿಸ್ಬೇಕಂತ ನನ್ನ ಮನವಿ. ಧನ್ಯವಾದಗಳು. ಅವರು ನಮ್ಮನ್ನ ಆಹ್ವಾನ ಮಾಡಿದ್ರು, ರಂಗೋಲಿ ಸ್ಪರ್ಧೆ ಇದೆ ಅಂತ ಬನ್ನಿ ಅಂತ. ನಮ್ಗೆ ತುಂಬಾ ಖುಷಿ ಆಯ್ತು. ಫಸ್ಟ್ ಏನು ನಾವು ನೋಡೋಣ ಅಂತ ಬಂದು, ಅದ ನಾವು ಪಕ್ಕದ ಏರಿಯಾ ನಲ್ತಾದಿ ನಗರ, ಇಲ್ಲಿ ಸಮಾನ ಮನಸ್ಕರ ವೇದಿಕೆ ವತಿಯಿಂದ ನಾವು ಇವ್ರು ನಮ್ನ ಆಹ್ವಾನ ಮಾಡೋದಕ್ಕೆ ನಾವು ಬಂದಕ್ಕೆ ನಮ್ಗೆ ತುಂಬಾ ಖುಷಿ ಆಯ್ತು. ಏನ್ ಕಾರಣ ಅಂದ್ರೆ ಇವಾಗ ನಾವು ಈಗ ಮನೇಲಿ ಎಲ್ಲಾ ಸುಮ್ನೆ ಟೈಮ್ ಪಾಸ್ ಮಾಡ್ಕೊಂಡು ಹೆಂಗೆಂಗೋ ಇರ್ತೀವಿ. ಇಲ್ಲಿ ಬಂದ್ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ, ನಾವು ಭಾಗವಹಿಸ್ಬೇಕಾಗಿತ್ತು ಅಂತ ಅನ್ಸುತ್ತೆ. ಆದ್ರೆ ನಮ್ಗೆ ಅವಕಾಶ ಕಡಿಮೆ. ಇಲ್ಲಿ ಯಾರೇ ಆಗಿರ್ಲಿ ಅವಕಾಶ ಯಾರಿಗೆ ಸಿಗುತ್ತೆ ಅವರು ಅದನ್ನ ಉಪಯೋಗಿಸ್ಕೋಬೇಕು ಅಂತ ನಾನು ಎಲ್ರು ಕೇಳ್ಕೊತೀನಿ. ಮತ್ತೆ ಇದೇ ತರ ನಮ್ಮ ಏರಿಯಾದಲ್ಲೂ ನಮ್ಮ ಏರಿಯಾ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಯಾವ್ದೇ ಏರಿಯಾ ಆದ್ರೂ ಈ ತರ ಒಂದು ಭಾಗವಹಿಸಕ್ಕೆ ರಂಗೋಲಿ ಅವಕಾಶ ಮತ್ತೆ ರಂಗೋಲಿ ಕಾಂಪಿಟೇಷನ್ ಆ ತರ ಯಾವ್ದೇ ಆಗಿದ್ರು ಯಾವ ಅವಕಾಶ ಸಿಗುತ್ತೆ ಅದನ್ನ ಯಾವತ್ತೂ ಯಾರು ಬಿಟ್ಕೊಡ್ಬಾರ್ದು. ಅದನ್ನ ಅಲ್ಲಿ ಎಲ್ಲ ಕಾಂಪಿಟೇಷನ್ ಅಲ್ಲೂ ಅವರು ಭಾಗವಹಿಸ್ಬೇಕು. ಹಾಗಾಗಿ ನನ್ಗೆ ಈ ಶ್ರೀಲಕ್ಷ್ಮಿ ಅವ್ರಿಗೆ ನನ್ನ ಕಡೆಯಿಂದ ಮನಸ್ಫೂರ್ತಿಯಾಗಿ ವಂದನೆಯನ್ನು ತಿಳಿಸ್ತೀನಿ. ಇದೇ ತರ ನಮ್ಮನ್ನ ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಕ್ಕೆ ಅವರು ಕರೀಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಮಹಿಳೆಯರಿಗೆ ಎನ್ಕರೇಜ್ ಮಾಡೋದು ತುಂಬಾನೇ ಇಷ್ಟ, ಸಪೋರ್ಟ್ ಮಾಡೋದಿಷ್ಟ, ಎಲ್ರನ್ನೂ ಒಗ್ಗೂಡ್ಸೋದಿಷ್ಟ, ಎಲ್ಲರೂ ಒಂದು ವೇದಿಕೆಯಲ್ಲಿ ತರೋದಿಷ್ಟ. ಅದಕ್ಕೋಸ್ಕರ ನಾನು ಯಾವಾಗ್ಲೂ ನಾನು ಯಾವ್ದೇ ಕಾರ್ಯಕ್ರಮ ಆದ್ರೂ ಎಲ್ರನ್ನೂ ಒಗ್ಗೂಡ್ಸೋದೇ ನನ್ ಕೆಲಸ. ಥ್ಯಾಂಕ್ ಯು ಸೋ ಮಚ್. ವಂದನೆ ಮೇಡಮ್.